ಹಲೋ, ನಮಸ್ಕಾರ ಎಲ್ಲರಿಗೂ. ಈಸಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರ್ತದೆ ಫ್ರೆಂಡ್ಸ್. ದಯವಿಟ್ಟು ಯಾರಿಗಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಬ್ಲೌಸ್ ಕಟ್ಟಿಂಗ್, ಡ್ರೆಸ್ ಈಸಿಯಾಗಿ ಮನೇಲೇ ಹೊಲಿಯೋ ಥರ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನು ಕಳೆದ 20 ವರ್ಷದಿಂದ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿದ್ದೀನಿ. ಈಗಿನ ಕಾಲದಲ್ಲಿ ಒಂದು ಬ್ಲೌಸ್ ಹೊಲಿಸ್ಬೇಕಂದ್ರೂ ತುಂಬ ಕಷ್ಟ. 400-500 ರೂಪಾಯಿ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ಗೆ ತೊಗೊತಾರೆ. ಟೈಲರಿಂಗ್ನ ಈಸಿಯಾಗಿ ಕಲಿತು ನಿಮ್ಮ ಬ್ಲೌಸ್ನ ನೀವೇ ಆರಾಮಾಗಿ ಹೊಲ್ಕೋಬೋದು. ನಾನು ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಯಾರಿಗಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತಿಂದನೇ ನೀವು ಟೈಲರಿಂಗ್ ಕಲಿಯೋಕ್ಕೆ ಶುರು ಮಾಡಿದ್ರೆ 1 ತಿಂಗಳು 2 ತಿಂಗಳಲ್ಲಿ ಆರಾಮಾಗಿ ನಿಮ್ಮ ಬ್ಲೌಸ್ ನೀವೇ ಹೊಲ್ಕೋಬೋದು. ಆ ಥರ ನೀವು ಟೈಲರಿಂಗ್ ಕಲಿಬೋದು. ಇದಕ್ಕೆ ಯಾವುದೇ ಥರ ಫೀಸ್ ಕಟ್ಟಬೇಕಾಗಿಲ್ಲ. ನಿಮ್ಗೆ ಅರ್ಥ ಆಗೋ ರೀತಿಲಿ ಈಸಿಯಾಗಿ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗಾದರೂ ಟೈಲರಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಒಂದು ಮಿಷನ್ನು, ಒಂದು ಕತ್ತರಿ, ದಾರ ಇದ್ದರೆ ಸಾಕು, ನೀವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಬೋದು ಫ್ರೆಂಡ್ಸ್. ಜಾಸ್ತಿ ಏನು ಮೆಟೀರಿಯಲ್ ಬೇಕಾಗಲ್ಲ ಸ್ಟಾರ್ಟಿಂಗು. ನೀವು ನಿಮ್ಮ ಬ್ಲೌಸ್ ಹೊಲಿಯೋದಲ್ದಲೇ ಬೇರೆಯವ್ರದ್ದು ಬ್ಲೌಸ್ಗಳ್ನೂ ಹೊಲ್ಕೊಡ್ಬೋದು. ಇದರಿಂದ ಆರಾಮಾಗಿ ದಿನ ಒಂದು ಬ್ಲೌಸ್ ಹೊಲಿದ್ರೂ ದಿನ 400 ರೂಪಾಯಿ 500 ರೂಪಾಯಿ ಆರಾಮಾಗಿ ದುಡಿಬೋದು. ಸುಮ್ಮನೆ ಕೂರೋ ಬದಲು ಮನೇಲಿ ಈ ಥರ ಏನಾದರೂ ಮಾಡಿದ್ರೆ ದುಡ್ಡು ದುಡಿಬೋದು. ಟೈಮು ವೇಸ್ಟ್ ಆಗಲ್ಲ, ವೇಸ್ಟ್ ಮಾಡ್ದಂಗೆ ಆಗಲ್ಲ. ಈಗಿನ ಕಾಲದಲ್ಲಿ ಒಂದು ಬ್ಲೌಸ್ ಹೊಲ್ಸೋದು ಅಂದ್ರೆ ಸೀರೆ ತಗೋಬೋದು, ಆದರೆ ಬ್ಲೌಸ್ ಹೊಲ್ಸೋಕ್ಕಲ್ಲ, ಅಷ್ಟು ರೈಟ್ ಇದೆ. ದಯವಿಟ್ಟು ಯಾರಿಗಾದರೂ ಟೈಲರಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಫಸ್ಟ್ ವಿಡಿಯೋದಿಂದನೇ ನೋಡ್ತಾ ಬಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಕಲಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.